ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರ ಸಿಎಂ ಕುರ್ಚಿ ಕದನ ರೋಚಕ ಘಟ್ಟ ತಲುಪಿದೆ. ಡಿಕೆ ದೆಹಲಿಯಲ್ಲಿ ಅಂತಿಮ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಡಿಕೆ ಆಟಕ್ಕೆ ಚೆಕ್ಮೇಟ್ ಇಡೋದಕ್ಕೆ ಮುಂದಾಗಿದ್ದಾರೆ. ಅದು ಡಿಕೆ ನಿದ್ದೆಗಿಡಿಸಿದೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಇಟ್ಟಿರುವ ಆ ಚೆಕ್ಮೇಟ್ ಆದ್ರೂ ಏನು? ಅದು ನಿಜವಾಗ್ಲೂ ಡಿಕೆ ವೇಗಕ್ಕೆ ಬ್ರೇಕ್ ಹಾಕುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರ ಸಿಎಂ ಕುರ್ಚಿ ಕದನ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಡಿಕೆ ಅಸಲಿ ಆಟಕ್ಕೆ ಚೆಕ್ಮೇಟ್ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸೈಲೆಂಟ್ ಆಗಿಯೇ ಡಿಕೆ ಅವರ ಅಸಲಿ ಆಟ ತಡೆಯಲು ಸಿಎಂ ಮೆಗಾ ಯೋಜನೆ ರೂಪಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವೇ ಸಿಗದಂತೆ ತಡೆಯೋದಕ್ಕೆ ಸಿಎಂ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೌದು, ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರಿಗಿಂತ ಅತಿ ಹೆಚ್ಚು ಅನುಭವಿ ರಾಜಕಾರಣಿ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸಿಎಂ ಕುರ್ಚಿ ಕದನದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ತಡೆಯುವಲ್ಲಿ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ, ಯಶಸ್ವಿ ಆಗ್ತಾನೆ ಬಂದಿದ್ದಾರೆ. ಸಿಎಂ ಮಾಡಿದ ತಂತ್ರಗಳಿಗೆ ಡಿಕೆ ಪ್ರತಿ ಬಾರಿಯೂ ಕೂಡ ಹಿನ್ನಡೆಯನ್ನು ಅನುಭವಿಸುತ್ತಲೇ ಇದ್ದಾರೆ. ಈಗ ಶಾಸಕರ ಬೆಂಬಲದೊಂದಿಗೆ ಸಿಎಂ ಸೀಟಿಗೆ ಇರೋದಕ್ಕೆ ಡಿಕೆ ಮುಂದಾಗಿದ್ದಾರೆ. ಆದ್ರೆ ಅದೇ ಶಾಸಕರ ನಂಬರ್ ಕುಗ್ಗಿಸೋದಕ್ಕೆ ಸಿದ್ದರಾಮಯ್ಯ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಶಾಸಕರನ್ನ ವಿದೇಶಕ್ಕೆ ಕಳುಹಿಸೋದಕ್ಕೆ ಮೆಗಾ ಪ್ಲಾನ್ ರೂಪಿಸಿದ್ದಾರೆ ಸಿಎಂ ಸಿದ್ದು. ಹಾಗೊಮ್ಮೆ ಶಾಸಕರ ನಂಬರ್ ತೋರಿಸುವಂತ ಪ್ರಯತ್ನಕ್ಕೆ ಡಿಕೆ ಮುಂದಾದಲ್ಲಿ ಅದನ್ನು ಆರಂಭದಲ್ಲೇ ಕೂಡ ವಿಫಲಗೊಳಿಸೋದಕ್ಕೂ ಕೂಡ ಸಿಎಂ ತಂತ್ರವನ್ನ ರೂಪಿಸಿದ್ದಾರೆ. ಶಾಸಕರ ನಂಬರನ್ನೇ ಕಡಿಮೆ ಮಾಡಿ ತೋರಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕೆ ನೆಪವಾಗಿಸಿಕೊಂಡಿರೋದು ಪಶು ಸಂಗೋಪನೆ ಇಲಾಖೆ ಪ್ರವಾಸ. ಹೀಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಚಾಣಾಕ್ಷ ನಡೆಯನ್ನು ಅನುಸರಿಸುವುದಕ್ಕೆ ಮುಂದಾಗಿದ್ದಾರೆ. ಹೆಚ್ಚು ನಂಬರಿನ ಶಾಸಕರನ್ನ ವಿದೇಶಕ್ಕೆ ಕಳುಹಿಸುವ ಪ್ಲಾನ್ ಮಾಡಿದ್ದಾರೆ. ಹಾಗೊಮ್ಮೆ ಹೈಕಮಾಂಡ್ ನಾಯಕರು ಶಾಸಕರನ್ನ ತೋರಿಸುವಂತೆ ಸೂಚಿಸಿದ್ದೇ ಆದಲ್ಲಿ ಡಿಕೆಗೆ ಶಕ್ತಿಯನ್ನ ಕುಗ್ಗಿಸೋದು, ಅವರು ಅಗತ್ಯ ನಂಬರಿನ ಶಾಸಕರನ್ನ ತೋರಿಸೋದು ಆಗದಂತೆ ನೋಡಿಕೊಳ್ಳೋದು ಸಿಎಂ ಸಿದ್ದರಾಮಯ್ಯ ಅವರ ತಂತ್ರ ಆಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಶಾಸಕಾಂಗ ಪಕ್ಷದ ಸಭೆ ಕರೆದಲ್ಲಿ ಶಾಸಕರು ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮತ ಹಾಕಲೇಬೇಕಾಗುತ್ತಲ್ಲ. ಆದ್ರೆ ಇದೆಲ್ಲವನ್ನು ಮೊದಲೇ ತಡೆಯುವ ಪ್ರಯತ್ನವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.